ಮೂವರು ಮಕ್ಕಳೊಂದಿಗೆ ತಾಯಿಯೊಬ್ಬರು ರೈಲ್ವೆ ಹಳಿ ಮೇಲಿಂದ ಹೊಳೆಗೆ ಹಾರಿರುವ ಆತಂಕಕಾರಿ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಘಟನೆಯಲ್ಲಿ ತಾಯಿ ಹಾಗೂ ಒಂದು ಮಗುವನ್ನ ಸ್ಥಳೀಯ ಯುವಕರು ರಕ್ಷಣೆ ಮಾಡಿದ್ದು, ಉಳಿದ ಇಬ್ಬರು ಮಕ್ಕಳಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾಗಿರುವ ಮಹಿಳೆ ಮೂವರು ಮಕ್ಕಳೊಂದಿಗೆ ರೈಲ್ವೆ ಹಳಿ ಮೇಲಿಂದ ಹೊಳೆಗೆ ಹಾರಿದ್ದಾರೆ ಎನ್ನಲಾಗಿದೆ. ಇನ್ನು ಘಟನೆ ಗಮನಿಸಿದ ಸ್ಥಳೀಯ ಯುವಕರಾದ ನವೀನ್ ಹಾಗೂ ದಾದಾಫೀರ್ ತಕ್ಷಣ ನೀರಿಗೆ ಧುಮುಕಿ ಕಾರ್ಯಾಚರಣೆ ಮಾಡಿದ್ದಾರೆ. ಯುವಕರ ಸಾಹಸದಿಂದ ಮಹಿಳೆ ಹಾಗೂ ಆಕೆಯ ಒಂದು ಮಗುವನ್ನ ರಕ್ಷಿಸಿ ಸುರಕ್ಷಿತವಾಗಿ ಹೊರಗೆ ಕರೆತರಿದ್ದಾರೆ. ಬಳಿಕ ಇಬ್ಬರನ್ನ ಅಗತ್ಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ಘಟನೆಯ ನಂತರ ಮಹಿಳೆ ತನ್ನ ಇನ್ನಿಬ್ಬರು ಮಕ್ಕಳನ್ನ ರಕ್ಷಿಸುವಂತೆ ನಿರಂತರವಾಗಿ ಗೋಗರಿತಾ ಇದ್ದಾಳೆ. ಹೊಳೆಯಲ್ಲಿ ನಾಪತ್ತೆ ಆಗಿರುವ ಇಬ್ಬರು ಮಕ್ಕಳಿಗಾಗಿ ಪೊಲೀಸರು, ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಹೊಳೆಯಲ್ಲಿ ನೀರಿನ ಹರಿವು ಹೆಚ್ಚು ಇರೋದ್ರಿಂದ ಶೋಧ ಕಾರ್ಯಕ್ಕೆ ಕೆಲ ಅಡಚಣೆಗಳು ಎದುರಾಗಿವೆ ಎನ್ನಲಾಗಿದೆ. ಆದರೂ ನಾಪತ್ತೆಯಾಗಿರುವ ಮಕ್ಕಳನ್ನ ಪತ್ತೆ ಹಚ್ಚುವುದಕ್ಕೆ ತೀವ್ರ ಕಾರ್ಯಾಚರಣೆ ಮುಂದುವರೆದಿದೆ. ತಾಯಿ ಮೂವರು ಮಕ್ಕಳೊಂದಿಗೆ ಹೊಳೆ ಹಾರದಕ್ಕೆ ನಿಖರವಾದ ಕಾರಣ ಏನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಕುಟುಂಬದ ಹಿನ್ನೆಲೆ ಹಾಗೂ ಘಟನೆಗಳ ಕಾರಣಗಳ ಕುರಿತು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಯಾವ ಊರು ಏನು ಹೇಳಮ್ಮ? ದುರ್ಗ ಸರ್ ಎಲ್ಲ ನಮ್ಮ ಅಣ್ಣ ಸರ್. ನಿಮ್ಮ ಹೆಸರು? ರೈಲ್ವೆ ಬ್ರಿಡ್ಜ್ ಮೇಲಿಂದ ಒಂದು ಅಮ್ಮ, ಮೂರು ಮಕ್ಕಳು, 3-4 ಜನನೂ ಹಾರಿದ್ರಣ. ಒಂದು ತಾಯಿನೂ ಒಂದು ಮಗುಗೆ ಕಾಪಾಡಿದ್ದೀವಿ, ಒಂದು 2 ಮಕ್ಕಳಿಗೆ ಕಾಪಾಡೋಕ್ಕಾಗಿಲ್ಲ. ಅವ್ರೇನೋ ಕಷ್ಟದಿಂದ ಬಂದು ಹಾರಿಬಿಟ್ಟಾರೆ, ಅಷ್ಟೇ ಮಾಡಿದ್ದೀವಿ ಅಣ್ಣ. ನಮ್ಮ ಕೈಯಿಂದ ಎಷ್ಟಾಗಬೇಕು ಅಷ್ಟೇ ಹೆಲ್ಪ್ ಮಾಡಿದ್ದೀವಿ ಅಷ್ಟೇ ನಾವು. ಈಗ ಎಷ್ಟು ಜನ ಹಾರಿದ್ರು? ಎಷ್ಟು ಜನ? 4 ಜನ ಹಾರಿದ್ರಣ. ಇಬ್ಬರು ಉಳಿಸಿದ್ದೀವಿ, ಒಂದು ತಾಯಿನೂ ಒಂದು ಮಗು ಉಳಿಸಿದ್ದೀವಿ. ಒಂದು 2 ಮಕ್ಕಳು ಸಿಕ್ಕಿಲ್ಲ, ಕೈಗೆ ಸಿಕ್ಕಿಲ್ಲ ಅಣ್ಣ. ಎಷ್ಟು ವರ್ಷದ ಮಕ್ಕಳು? ಮಕ್ಕಳು ಒಂದು 8-9 ವರ್ಷದ ಮಕ್ಕಳು ಇರ್ಬೋದಣ್ಣ. ಈಗ ಸಿಕ್ಕಿರೋದು? ಈಗ ಬದುಕೊಟ್ಟಿರೋದು ಅಣ್ಣ? ಈಗ ಮಗು ಹೊರಗಡೆ ಕರ್ಕೊಂಬಂದ್ರೆ ಅದು ಆ ಮಗುಗೆ ಒಂದು ಸಣ್ಣ ಮಗು, ಒಂದು ತಾಯಿಗೆ ಎಳ್ಕೊಂಬಂದಿದ್ದೀವಿ ಅಣ್ಣ. ಹೊರಗಡೆ ತೊಗೊಂಬಂದು ಅವರಿಗೆ ಸೇಫ್ಟಿ ಮಾಡಿದ್ದೀವಿ ನಾವು. ಅವರೇ ಚಿತ್ರದುರ್ಗದ ಅಂತ, ಚಿತ್ರದುರ್ಗದಿಂದ ಬಂದಿರೋದು. ನಿಮ್ಮ ಹೆಸರು? ನಮ್ಮ ಹೆಸರು ದಾದಾಪೀರ್ ಅಂತ ಅಣ್ಣ. ಇದು ಎಷ್ಟೊತ್ತಿಗೆ ಆಗಿರೋದು? ಇವಾಗ ಜಸ್ಟ್ ಒಂದು 10 ನಿಮಿಷ ಆಯಿತು. 7:30, 7:15, 7:25. ಒಳಗೆ ಬಿದ್ದಿದ್ರಣ್ಣ. ಅವರಿಗೆ ಎತ್ತಿ ಏನಕ್ಕೆ ಹಾರಿದ್ರಮ್ಮ?